ಆಕ್ಚುಲಿ ನೀವು ಈ ತರ ಫೈಂಡ್ ಔಟ್ ಮಾಡಿದ್ವಿ ಅಲ್ವಾ. ಸೊ ರೋಸ್, ಕಾಲಮ್ಸ್, ಡಯಾಗೋನಲ್ಸ್ ಎಲ್ಲ ಕೂಡ 0ನೇ ಬಂದಿತ್ತು. ಬಟ್ ಒಂದು ಡಯಾಗೋನಲ್ ಮಾತ್ರ -6 ಬಂದಿತ್ತು. ಸೊ ಇದು ಕೂಡ 0 ಬಂದಿದ್ರೆ ಇದು ಮ್ಯಾಜಿಕ್ ಸ್ಕ್ವೇರ್ ಆಗ್ತಿತ್ತು. ಬಟ್ ಇಲ್ಲಿ ಒಂದು ಮಾತ್ರ ಚೇಂಜ್ ಇರೋದ್ರಿಂದ ಇಲ್ಲಿ ಮ್ಯಾಜಿಕ್ ಸ್ಕ್ವೇರ್ ಅಲ್ಲ. ಸೊ ಏನಂತ ಬರೀತೀರಾ, ಇಟ್ ಈಸ್ ನಾಟ್ ಎ ಮ್ಯಾಜಿಕ್ ಸ್ಕ್ವೇರ್ ಬಿಕಾಸ್ ಆಲ್ ದ ಸಮ್ಸ್ ಆರ್ ನಾಟ್ ಈಕ್ವಲ್ ಅಂತ ಬರೀರಿ. ಈ ಸಮ್ಮು ಏನಾಗಿತ್ತು, ಆಲ್ ದ ಸಮ್ಸ್ ಈಕ್ವಲ್ ಆಗಿರಲಿಲ್ಲ. ಸೊ ಅದರಿಂದ ಸೊ ಇಟ್ ಈಸ್ ನಾಟ್ ಎ ಮ್ಯಾಜಿಕ್ ಸ್ಕ್ವೇರ್ ಅಂತ ಬರೆದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೀವು ಚೆಕ್ ಮಾಡಿ. ಸೊ ಮ್ಯಾಜಿಕ್ ಸ್ಕ್ವೇರ್ ಅಂತ ಅಂದ್ರೆ ಎಲ್ಲಾ ಸಮ್ಮು ಈಕ್ವಲ್ ಆದ್ರೆ ರೋಸ್, ಕಾಲಮ್ಸ್, ಡಯಾಗೋನಲ್ಸ್ ಎಲ್ಲದಕ್ಕೂ ಕೂಡ ಒಂದೇ ಆನ್ಸರ್ ಬಂದ್ರೆ ಇದು ಮ್ಯಾಜಿಕ್ ಸ್ಕ್ವೇರ್ ಆಗುತ್ತೆ. ಚೆಕ್ ಮಾಡಿ. ಬಟ್ ನೀವು ಮಾಡುವಾಗ ಒಂದ್ ಥಿಂಗ್ ನೆನ್ಪಿಟ್ಕೊಳ್ಳಿ ಮೈಂಡ್ ಅಲ್ಲಿ. ಸೊ ಏನಂದ್ರೆ ಇಂಟೀಜರ್ ರೂಲ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ನೀವೇನಾದ್ರೂ ಇಲ್ಲಿ ಸೊ ರಾಂಗ್ ಮಾಡಿದೀರಾ ಅಂತ ಅಂದ್ರೆ ಅದು ಆನ್ಸರ್ ರಾಂಗ್ ಆಗ್ಬಿಡುತ್ತೆ. ಸೊ ಕರೆಕ್ಟ್ ಆಗಿ ಅಡಿಷನ್ ಅನ್ನ ಸರಿಯಾಗಿ ಮಾಡಿ. ಇಂಟೀಜರ್ ರೂಲ್ಸ್ ಗೊತ್ತಿರೋದ್ರಿಂದ ಸೊ ಕರೆಕ್ಟ್ ಆಗಿ ಮಾಡಬೇಕಾಗುತ್ತೆ. ಓಕೆ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ 8th ಪ್ರಾಬ್ಲಮ್. ಸೊ 8th ಪ್ರಾಬ್ಲಮ್ ಅಲ್ಲಿ 4 ಲೆಕ್ಕ ಇದೆ. ಒಂದು ಪ್ರಾಬ್ಲಮ್ ತೋರಿಸ್ತೀನಿ, ನೀಟಾಗಿ ನೀವು ಮಾಡಿ. ಓಕೆ, ಸೊ ಲೆಟ್ಸ್ look at the 8th problem. So what is the 8th problem? Here verify a minus bracket in minus b is equal to a plus b for the following values of a and b. So there are 4 problems ಕೊಟ್ಟಿದ್ರೆ ನಾನು ಅದರಲ್ಲಿ ಫಸ್ಟ್ ತಗೊಂಡಿದ್ದೀನಿ. a is equal to 21, b is equal to 18. So b is equal to 18. So ಇಲ್ಲಿ ಏನಿದೆ, ಗಿವನ್ ಅನ್ನ ಬರ್ಕೊಳ್ಳಿ. ಸೊ ವಾಟ್ ಈಸ್ ಗಿವನ್? ಸೊಲ್ಯೂಷನ್. ಯಾವಾಗಲೂ ಸೊಲ್ಯೂಷನ್ ಅಂತ ಬರೀಬೇಕು ನೀವು. ಓಕೆ, ಎಲ್ಲಾ ಪ್ರಾಬ್ಲಮ್ಗೂ ಈ ಸೊಲ್ಯೂಷನ್ ಅಂತ ಬರೀಬೇಕು. ಗಿವನ್ ಏನ್ ಕೊಟ್ಟಿದ್ದಾರೆ, a is equal to 21, b is equal to 18. ಮತ್ತೆ ಏನಿದೆ ನಮ್ಮ ಹತ್ರ, ವಿ ಹ್ಯಾವ್ ಏನ್ ಕೊಟ್ಟಿದ್ದಾರೆ, a minus of minus b is equal to a plus b. ಅಂದ್ರೆ ಇದು LHS ಈ ಕಡೆ ಲೆಫ್ಟ್ ಸೈಡ್, ನಮ್ಮ ಲೆಫ್ಟ್ ಇರುವಂತದ್ದು LH ಲೆಫ್ಟ್ ಹ್ಯಾಂಡ್ ಸೈಡ್ ಅಂತಾರೆ. ಈ ಕಡೆ ಬಲ್ಗಡೆ ನಮ್ಮ ರೈಟ್ ಸೈಡ್ ಇರುವಂತದ್ದು ರೈಟ್ ಹ್ಯಾಂಡ್ ಸೈಡ್ ಅಂತಾರೆ. ಸೊ ಇವೆರಡೂ ಕೂಡ ಇಲ್ಲಿ ಈಕ್ವಲ್ ಅಂತ ನಾವು ಚೆಕ್ ಮಾಡಿ ನೋಡಬೇಕು. ಸೊ ವ್ಯಾಲ್ಯೂಸ್ ಯಾವ್ಯಾವುದು, a ಪ್ಲೇಸ್ ಅಲ್ಲಿ 21, b ಪ್ಲೇಸ್ ಅಲ್ಲಿ 18. ಸೊ ಅಲ್ಲಿ LHS ತಗೊಳ್ಳೋಣ. a ಮೈನಸ್ ಆಫ್ ಮೈನಸ್ b. ಸೊ ವ್ಯಾಲ್ಯೂಸ್ ಅನ್ನ ಇಲ್ಲಿ ಹಾಕೋಣ. ಸೊ ವ್ಯಾಲ್ಯೂಸ್ ನೋಡಿ, a ಪ್ಲೇಸ್ ಅಲ್ಲಿ ಏನಿದೆ, a ಇಸ್ 21 ಮೈನಸ್ b ಮೈನಸ್ 18. ಸೊ b ಪ್ಲೇಸ್ ಅಲ್ಲಿ ನಾನು ಇಲ್ಲಿ ಏನ್ ಕೊಟ್ಟಿದ್ದಾರೆ ಆ ನಂಬರ್ ಅನ್ನ ಹಾಕ್ತಾ ಇದ್ದೀನಿ. 21 ಮೈನಸ್ ಇಂಟು ಮೈನಸ್ ಪ್ಲಸ್ 18. ನೋಡಿದ್ರೆ ರಿಮೂವ್ ಮಾಡ್ಕೋಬೇಕು, ಬ್ರಾಕೆಟ್ ಅನ್ನ ನಾವು ರಿಮೂವ್ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಬಿ ವ್ಯಾಲ್ಯೂ 18 ಕೊಟ್ಟಿದ್ದಾರೆ. ಸೊ 18 ದಟ್ ಈಸ್ ಈಕ್ವಲ್ ಟು ಏನಾಯ್ತು, 21 ಪ್ಲಸ್ 18, 8 ಪ್ಲಸ್ 9 ಯೂನಿಟ್ ಪ್ಲೇಸ್ ಇರೋ ಮೊದಲು ಆಡ್ ಮಾಡಿ. 8 ಪ್ಲಸ್ 1 9, 1 ಪ್ಲಸ್ 2 3, 39 ಬಂತು. ಅದೇ ತರ RHS ನೋಡೋಣ. RHS ಏನಿದೆ, a ಪ್ಲಸ್ ಬಿ ದಟ್ ಈಸ್ ಈಕ್ವಲ್ ಟು a ಏನಿದೆ 21 ಪ್ಲಸ್ b ಏನಿದೆ 18. ಸೊ ದಟ್ ಈಸ್ ಈಕ್ವಲ್ ಟು 39. ಸೊ ನೋಡಿದ್ರಲ್ಲ, a ಮೈನಸ್ ಆಫ್ ಮೈನಸ್ b ಇಸ್ ಈಕ್ವಲ್ ಟು a ಪ್ಲಸ್ b. ಈ ಕಡೆನೂ 39 ಬಂತು LHS, ಈ ಕಡೆ ವ್ಯಾಲ್ಯೂ 39. ಎರಡು ಕೂಡ ಈಕ್ವಲ್ ಅಂತ ತೋರಿಸಿಲ್ವಾ. therefore ನೀವು ಲಾಸ್ಟ್ ಅಲ್ಲಿ ಬರೀಬೇಕು LHS is equal to RHS. ಸೊ ಏನಾದ್ರೂ ಡೌಟ್ ಇದೆಯಾ? ಸೊ ಇದೇ ತರ ನೀವು ಅಲ್ಲಿ ಬೇರೆ ಬೇರೆ ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ, ಇದೇ ತರ ನೀವು ವ್ಯಾಲ್ಯೂಸ್ ಅನ್ನ ಹಾಕಿ ಇದೇ ಮೆಥಡ್ ಅಲ್ಲಿ ನೀವು ಮಾಡ್ತಾ ಹೋಗ್ಬೇಕು. ಫಸ್ಟ್ LHS ಆಮೇಲೆ RHS ಅನ್ನ ಮಾಡಿ. ಅರ್ಥ ಆಯ್ತಾ? ಏನು ಡೌಟ್ ಇದೆ ತಾನೆ? ಮಾಡ್ತಿರಲ್ಲ ಎಲ್ಲ ಪ್ರಾಬ್ಲಮ್ಸ್. ಇನ್ 3 ಪ್ರಾಬ್ಲಮ್ಸ್ ಇದೆ, ಇದೇ ತರ ನೀವು ಮಾಡಿ. So let's move to the problem 9th one. So what they have given 9th problem, use the sign greater than, less than or equal in the box to make the statement true. So ಇಲ್ಲಿ ಕೂಡ ಕೆಲವು ಪ್ರಾಬ್ಲಮ್ಸ್ ಅದ್ರ ಕೆಳಗಡೆ 1 2 3 4 ಅಂತ ಕೊಟ್ಟಿದ್ದಾರೆ. ನಾನು ಅದರಲ್ಲಿ ಫಸ್ಟ್ ಒನ್ ನೋಡ್ತಾ ಇದ್ದೀನಿ. ಸೊ -8 ಪ್ಲಸ್ ಬ್ರಾಕೆಟ್ ಇನ್ ಬ್ರಾಕೆಟ್ -4 ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ನಾವೇನ್ ಹಾಕ್ಬೇಕು ಅಂತ ಹೇಳಿದ್ದಾರೆ, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್. ಸೊ ಹಾಕ್ಬೇಕು ಅಂದ್ರೆ ಮೊದಲು ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು.
ಸೊ ಈ ಕೊಟ್ಟಿರುವಂತಹ ಈ ಕಡೆ ಇರೋ ಸ್ಟೇಟ್ಮೆಂಟ್, ಈ ಕಡೆ ಇರುವಂತಹ ಸ್ಟೇಟ್ಮೆಂಟ್ ಇಲ್ಲಿ ಗ್ರೇಟರ್ ಆಗಿದೆಯಾ, ಲೆಸ್ ಆಗಿದೆಯಾ, ಈಕ್ವಲ್ ಆಗಿದೆಯಾ ಅಂತ ಇಲ್ಲಿ ನೋಡ್ಬಿಟ್ಟು ಚೆಕ್ ಮಾಡಿ ಆಮೇಲೆ ಹಾಕ್ಬೇಕು. ಸೊ ಡೈರೆಕ್ಟ್ ಆಗಿ ನೀವು ಬಾಕ್ಸಿಗೆ ಈ ತರ ಹಾಕಕ್ ಹೋಗ್ಬೇಡಿ. ಗ್ರೇಟರೋ ಲೆಸ್ ಯಾವ್ದು ಬಾಯಿ ಬರುತ್ತೋ ಅದನ್ನ ಹಾಕಕ್ ಹೋಗ್ಬೇಡಿ. ಮೊದಲು ಸಾಲ್ವ್ ಮಾಡಿ. ಯು ಶುಡ್ ಸಾಲ್ವ್ ದ ಪ್ರಾಬ್ಲಮ್ ಅಂಡ್ ದೆನ್ ಯು ಕ್ಯಾನ್ ಯೂಸ್ ದ ಸೈನ್ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್. ಓಕೆ, ಸೊ ಫಸ್ಟ್ ಇದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡೋಣ. ಈ ಕಡೆ ಸೈಡ್ ಸ್ಟೇಟ್ಮೆಂಟ್ ಇದು ಮೈನಸ್ 8. ಫಸ್ಟ್ಲಿ ವಿ ಹ್ಯಾವ್ ಟು ರಿಮೂವ್ ದ ಬ್ರಾಕೆಟ್ಸ್. ಮೈನಸ್ 8 ಇದೆ, ರಿಮೂವ್ ಮಾಡ್ತಾ ಇದ್ದೀನಿ. ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್ 4. ಸೊ ಇಲ್ಲೇನಾಯ್ತು, ಬಾಕ್ಸ್ ಹಂಗೆ ಇರಲಿ, ಇದು ಹಾಕಕ್ ಹೋಗ್ಬೇಡಿ ಏನು. ನೆಕ್ಸ್ಟ್ ಇಲ್ಲೂ ಹಂಗೆ ರಿಮೂವ್ ಮಾಡ್ಕೊಳ್ಳಿ. ಮೈನಸ್ 8 ಇದೆ, ರಿಮೂವ್ ಮಾಡ್ತಾ ಇದ್ದೀನಿ ಬ್ರಾಕೆಟ್ ನ. ಮೈನಸ್ ಇಂಟು ಮೈನಸ್ ಪ್ಲಸ್ 4 ಅಲ್ವಾ. ಮೈನಸ್ ಇಂಟು ಮೈನಸ್ ಏನು ಪ್ಲಸ್, ಸೊ ಅದಕ್ಕೆ ಪ್ಲಸ್ 4 ಬರ್ತೀನಿ. ಸೊ ಇಲ್ಲೇನಾಗ್ತಿದೆ, ಒಂದು ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್. ಮೈನಸ್ ಇಂಟು ಮೈನಸ್ ಏನ್ ಮಾಡ್ಬೇಕು, ಪ್ಲಸ್ ಆಡ್ ಮಾಡ್ಬೇಕು. ಸೊ 8ಗೆ 4 ಆಡ್ ಮಾಡಿದ್ರೆ ಚಿಹ್ನೆನ ನಾವು ಇದೇ ಬರೀಬೇಕು, 12. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಹಿಯರ್ ಮೈನಸ್ ಪ್ಲಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ರೂಲ್ ಗೊತ್ತಿದೆಯಲ್ಲ, ಇಂಟಿಜರ್ ರೂಲ್. ಸೊ ಸಬ್ಟ್ರಾಕ್ಟ್ ಮಾಡಿ. ಮೈನಸ್ 8 ಅಲ್ಲಿ 4 ಹೋದ್ರೆ 4 ಉಳಿತು. ಸೊ ಇಲ್ಲಿ 8 ಮುಂದೆ ನೆಗೆಟಿವ್ ಸೈನ್ ಇದೆ, ಸೊ ನೆಗೆಟಿವ್ ಬರೀರಿ. ಅರ್ಥ ಆಯ್ತಾ. ಸೊ ಇವಾಗ ಮೈನಸ್ 12 ಮೈನಸ್ 4 ಇದನ್ನ ಇಲ್ಲಿ ಗ್ರೇಟರ್ ದ್ಯಾನ್ ಅಂತ, ಈಕ್ವಲ್ ಅಂತೂ ಅಲ್ಲ, ಒಂದೇ ನಂಬರ್ ಅಂತೂ ಅಲ್ಲ. ಎರಡು ಕಡೆ ನೆಗೆಟಿವ್ ಸೈನ್ ಇದೆ, ಬಟ್ ನಂಬರ್ಸ್ ಬೇರೆ ಬೇರೆ ಇದೆ. ಸೊ ಅದರಿಂದ ಈಕ್ವಲ್ ಅಲ್ಲ. ಸೊ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಅಂತ ನಾವು ಬರಿಬೇಕಾಗುತ್ತೆ. ಸೊ ಯಾವುದು ಈಗ ಗ್ರೇಟರ್ ಯಾವುದು, ನಾನು ನಿಮ್ಗೆ ಹೇಳಿದ್ದೆ ನಂಬರ್ ಲೈನು. ಇದು ಇಂಟೀಜರ್ಸ್ ನಂಬರ್ ಲೈನು. ಸೊ ಇಲ್ಲಿ 0. ಓಕೆ, ಸೊ ಇಲ್ಲಿ 1 2 3 4. ಈ ಕಡೆ -1 -2 -3. ಈ ಕಡೆ ನಾನು ಹೇಳಿದೀನಿ, ಈ ಕಡೆ ಹೋಗ್ತಾ ಹೋಗ್ತಾ ಪಾಸಿಟಿವ್ ನಂಬರ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಈ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ. ಸೊ -4 ನೋಡಿ, ಇಲ್ಲಿ ಇನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. -4 -5 -6 ನೋಡಿ. -4 ಗಿಂತ -6 ಚಿಕ್ಕದಾಗುತ್ತೆ. ಅದೇ ತರ ಇಲ್ಲಿ 12 ಇನ್ನು ಈ ಕಡೆ ಬರುತ್ತೆ. ಯಾವ್ದು ಚಿಕ್ಕದು ಇಲ್ಲಿ ನಂಬರು, -12 ಚಿಕ್ಕದು, -4 ಗ್ರೇಟರ್. ಸೊ -4 ಇಸ್ ಗ್ರೇಟರ್ ದನ್ -12. ಸೊ ನಂಬರ್ ಲೈನ್ ಎಲ್ಲ ಹಾಕಿ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ಇಲ್ಲಿ ಇದು ಗ್ರೇಟರ್ ಅಂದ್ರೆ ಇದು ಸ್ಮಾಲರ್ ಆಯ್ತು. ಸೊ ಲೆಸ್ ದ್ಯಾನ್ ಸಿಂಬಲ್ ಅನ್ನ ಹಾಕ್ಬೇಕು. ಸೊ ಈ ಕಡೆ ದೊಡ್ಡದಿದೆ, ಸೊ ಈ ಮೂತಿಯನ್ನ ಅಗ್ಲ ಮಾಡಿ. ಸೊ ಈ ಕಡೆ ಸ್ಮಾಲರ್ ಇದೆ, ಸೊ ಮೂತಿನ ಚಿಕ್ಕದಾಗಿ ಮಾಡಿ. ಸೊ ಲೆಸ್ ದ್ಯಾನ್ ಸಿಂಬಲ್ ಅನ್ನ ಹಾಕ್ಬೇಕು. ಕೆಲವು ಈಕ್ವಲ್ ಬರ್ಬೋದು, ಕೆಲವು ಗ್ರೇಟರ್ ದ್ಯಾನ್ ಬರ್ಬೋದು. ಕರೆಕ್ಟ್ ಆಗಿ ನೀವು ಪ್ರಾಬ್ಲಮ್ ಅನ್ನ ಇದೇ ಮೆಥಡ್ ಅಲ್ಲಿ, ಇದೇ ಸ್ಟೆಪ್ ಅನ್ನ ನೀವು ಫಾಲೋ ಮಾಡಿ ನೀವು ಮಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ. ಓಕೆ, ಸೊ ಸೆಕೆಂಡ್ ಬಿ ತಗೊಂಡಿದ್ದೀವಿ. ಬಿ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ -3 + 7 -9. ಇಲ್ಲಿ ಮತ್ತೆ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಈ ಕಡೆ ಸೈಡ್ ಏನ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 15 -8 ಪ್ಲಸ್ ಇನ್ ದ ಬ್ರಾಕೆಟ್ -9. ಸೊ ಇಲ್ಲೂ ಕೂಡ ನೀವು ಮೊದಲು ಚೆಕ್ ಮಾಡಬೇಕು. ಫಸ್ಟ್ ಅದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿ ಆಮೇಲೆ ಏನ್ ಬರುತ್ತೆ ಆನ್ಸರ್. ಸೊ ಅದ್ರ ಮೇಲೆ ನೀವು ಎರಡು ನಂಬರ್ ಅನ್ನ ಕಂಪೇರ್ ಮಾಡಿ ಗ್ರೇಟರ್ ದ್ಯಾನೋ ಲೆಸ್ ದ್ಯಾನೋ ಈಕ್ವಲ್ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ. ಸೊ ಇಲ್ಲಿ ನೋಡಿ 3 ನಂಬರ್ಸ್ ಇದೆ. ಸೊ ಒಂದು ಫಸ್ಟ್ಲಿ ಏನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡ್ಬೇಕು, ಸೊ ಬ್ರಾಕೆಟ್ ಅನ್ನ ರಿಮೂವ್ ಮಾಡ್ಬೇಕು ಮೊದಲು. ಸೊ -3 ಇದೆ, -3 ಬರೀರಿ. ಪ್ಲಸ್ ಇದೆ, ಇಲ್ಲಿ ಬ್ರಾಕೆಟ್ ಇಲ್ಲ, ಸೊ 7 ಹಾಗೆ ಬರೀರಿ. ಮೈನಸ್, ಸೊ -19. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಇಲ್ಲಿ 15 ಇದೆ, ಈ ಕಡೆ -8 ಪ್ಲಸ್ ಇಂಟು ಮೈನಸ್ -9. ಓಕೆ, ರಿಮೂವ್ ಮಾಡಿದ್ವು ಆ ಬ್ರಾಕೆಟ್ ಅನ್ನ. ಮೊದಲು ನಾವು ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೊದಲು ಇವೆರಡನ್ನು ಆಡ್ ಮಾಡ್ಕೊಳ್ಳಿ. -3 -19, ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಬೇಕಲ್ವಾ. 3 ಮತ್ತೆ 19 ಅನ್ನ ಆಡ್ ಮಾಡ್ಕೊಳ್ಳಿ. ಈ ನಂಬರ್ ಈ ನಂಬರ್. ಓಕೆ, ಸೊ -3ಗೆ 19 ಆಡ್ ಮಾಡಿದ್ರೆ ಏನಾಗುತ್ತೆ, 22 -22 ಪ್ಲಸ್ 7. ಅದೇ ತರ ಈ ಕಡೆನೂ ಮಾಡೋಣ. ಈಗ ಇವೆರಡು ನಂಬರ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ 15 ಹಾಗೆ ಬರೀತಾ ಇದ್ದೀನಿ. -9ಗೆ 8 ಅನ್ನ ಆಡ್ ಮಾಡಿದ್ರೆ 17. ಓಕೆನಾ. ಒಂದು ಮೈನಸ್ ಇಂಟು ಪ್ಲಸ್ ಮೈನಸ್ ಮಾಡಬೇಕು. ಇಲ್ಲೂ ಅಷ್ಟೇ ಪ್ಲಸ್ ಇದೆ, ಏನೂ ಇಲ್ಲ ಚಿಹ್ನೆ ಅಂದ್ರೆ ಪ್ಲಸ್ ಅಂತ ಅಂಡರ್ಸ್ಟುಡ್. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಎರಡೂ ಕಡೆ ಏನ್ ಮಾಡೋದು, ಬೇರೆ ಬೇರೆ ಚಿಹ್ನೆ ಇದೆ. ಇದನ್ನು ಕಳಿಬೇಕು, ಇದನ್ನು ಕಳಿಬೇಕು.
You have to subtract these two numbers because different signs are there. Here also plus into minus, minus, minus into plus, minus. 22 ನಲ್ಲಿ 7 ಹೋದ್ರೆ ಎಷ್ಟು? 50. So ಇಲ್ಲಿ ಬಿಗ್ಗರ್ ನಂಬರ್ 22 ಇದೆ. ಸೊ 22 ಮುಂದೆ ಏನಿದೆ ಅದೇ ಇರಬೇಕು. ಓಕೆನಾ? ಸೊ ನೆಕ್ಸ್ಟ್ ಹಿಯರ್ 15 minus 17. ಸೊ 2 ಆಗುತ್ತೆ. 17 ಅಲ್ಲಿ 2 ಹೋದ್ರೆ 2. ಬಟ್ ಇಲ್ಲಿ 17 ಮುಂದೆ ಯಾವ್ದಿದೆ? 15 ಗಿಂತ 17 ದೊಡ್ಡದು. ಸೊ ಮೈನಸ್. ಸೊ ಯಾವ್ದು ಇಲ್ಲಿ ಬಿಗ್ಗರ್ ಇಲ್ಲಿ? ಸೊ ಯಾವ್ದಾಗುತ್ತೆ ಬಿಗ್ಗರು? ಸೊ -15 -2 ನಾನು ಆವಾಗಲೇ ನಂಬರ್ ಲೈನ್ ಬರೆದು ತೋರಿಸಿದೆ. ನಿಮ್ಗೆ ಬೇಕು ಅಂದ್ರೆ ನಂಬರ್ ಲೈನ್ ನೀವು ಚೆಕ್ ಮಾಡ್ಕೋಬಹುದು, ಇನ್ನೊಂದ್ಸಲ ಬರೆದು. ಸೊ -2ನೇ ಬಿಗ್ಗರು. ಸೊ ಇದ್ರ ವ್ಯಾಲ್ಯೂ -15 ಏನಾಗುತ್ತೆ? ಇನ್ನೂ ಸ್ಮಾಲರ್. ಸೊ ಈ ಕಡೆನ ನಾನು ಗ್ರೇಟರ್ ದ್ಯಾನ್ ಸಿಂಬಲ್ ಆಗ್ತಾ ಇದ್ದೀನಿ. ಈ ಕಡೆ ಚಿಕ್ಕದಿದೆ, ಅದಕ್ಕೆ ಮೂತಿ ಚಿಕ್ಕದು. ಸೊ ಸಾರಿ, ಇದು ಲೆಸ್ ದ್ಯಾನ್ ಸಿಂಬಲ್. ಇದೇನ್ ಹೇಳಿ? ಲೆಸ್ ದ್ಯಾನ್ ಸಿಂಬಲ್ ಅನ್ನ ಇಲ್ಲಿ ಹಾಕ್ತಾ ಇದೀನಿ. ಸೊ ಯಾವ ಕಡೆ ಗ್ರೇಟರ್ ಇದೆ? ಈ ಕಡೆ. ಸೊ ಬಿಗ್ಗರ್ ನಂಬರ್ ಯಾವ ಕಡೆ ಇದೆ ಆ ಕಡೆ ನೀವು ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಂಡಿದೀನಿ. 1.1 ಅಲ್ಲಿ ನಾನು ಇವಾಗ ಯಾವ್ದು ಸಾಲ್ವ್ ಮಾಡಿದೆ, 7th 8th 9th ಪ್ರಾಬ್ಲಮ್ ಅನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಏನು ಡೌಟ್ಸ್ ಇಲ್ಲ ತಾನೆ? ಸೊ ಕರೆಕ್ಟ್ ಆಗಿ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ಈ ಕಡೆ ವಿಡಿಯೋ ಆನ್ ಮಾಡ್ಕೊಂಡು ಆ ಕಡೆ ಎಲ್ಲೋ ನೋಡ್ತಾ ಇದ್ರೆ ಸೊ ಅಥವಾ ಒಂದ್ ಸೆಂಟೆನ್ಸ್ ಮಿಸ್ ಆದ್ರೂ ಕೂಡ ನಾವು ಹೇಳಿರೋದು ನಿಮ್ಗೆ ಅರ್ಥ ಆಗಲ್ಲ. ಸೊ ಕರೆಕ್ಟ್ ಆಗಿ ಪ್ರತಿ ವರ್ಡ್ ಪ್ರತಿ ಸೆಂಟೆನ್ಸ್ ಯಾವುದೇ ಟೀಚರು ನಿಮ್ಗೆ ವಿಡಿಯೋನ ಕಳಿಸಿರ್ಲಿ, ಸೊ ನೀವು ಮಾಡ್ಬೇಕಾಗಿರೋದು ಕರೆಕ್ಟ್ ಆಗಿ ಗಮನ ಇಟ್ಟು ನೀವು ಕೇಳ್ಬೇಕಾಗುತ್ತೆ. ಈ ಕಡೆ ವಿಡಿಯೋ ಆನ್ ಮಾಡ್ಕೊಂಡು ಆ ಕಡೆ ಟಿವಿ ನೋಡೋದು ಅಥವಾ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂರೋದು ಆ ತರ ಮಾಡಬಾರ್ದು. ಸೊ ಇಲ್ಲಾಂದ್ರೆ ಅರ್ಥ ಆಗಲ್ಲ ನಿಮ್ಗೆ, ಏನ್ ಕ್ಲಾಸಸ್ ಮಾಡ್ತಾ ಇದೀವಿ ಅದು ಅರ್ಥ ಆಗಲ್ಲ. ಸೊ 10th ಪ್ರಾಬ್ಲಮ್ ಇನ್ನ 1.1 ಅಲ್ಲಿ ಟೋಟಲಿ 10 ಪ್ರಾಬ್ಲಮ್ಸ್ ಇರೋದು. 10th ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿ. ಸೊ 10th ನೋಡಿ ಸೊಲ್ಯೂಷನ್ ಯಾವ ತರ ಬರುತ್ತೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಎಕ್ಸರ್ಸೈಸ್ಗೆ ಹೋಗೋಣ. ಮತ್ತೆ ಏನಪ್ಪಾ ಅಂತಂದ್ರೆ ನೀವು ಈ ತರ ವಿಡಿಯೋ ನಾವೀಗ ರೆಗ್ಯುಲರ್ ಕ್ಲಾಸ್ ಆದ್ರೆ ನೀವು ಅಲ್ಲೇನೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕೇಳ್ತಾ ಇದ್ರಿ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ವಿಡಿಯೋ ಕ್ಲಾಸ್ ಆಗಿರೋದ್ರಿಂದ ನಮ್ಮನ್ನ ನೀವು ನೋಡ್ತಾ ಇರ್ತೀರಾ, ಬಟ್ ನಿಮ್ಮನ್ನ ನಾವು ನೋಡಕ್ ಆಗ್ತಾ ಇರಲ್ಲ. ಸೊ ಏನು ನಿಮ್ಮ ಮೈಂಡ್ ಅಲ್ಲಿ ಏನು ನಿಮ್ಗೆ ಅರ್ಥ ಆಗ್ತಿದ್ಯಾ ಇಲ್ವಾ ಗೊತ್ತಾಗಲ್ಲ ನಮ್ಗೆ. ಸೊ ನೀವು ವಿಡಿಯೋನ ರಿಪೀಟ್ ಮಾಡಿ ನೀವು ನೋಡಿ, ಅರ್ಥ ಆಗುತ್ತೆ, ಖಂಡಿತ ಅರ್ಥ ಆಗುತ್ತೆ. ಬಟ್ ನೀವು ಗಮನ ಇಟ್ಟು ನೋಡ್ಬೇಕಾಗುತ್ತೆ ಅಷ್ಟೇನೆ, ಕಾನ್ಸಂಟ್ರೇಟ್ ಮಾಡಬೇಕು. ದೆನ್ ಮತ್ತೊಂದು ಏನಪ್ಪಾ ಅಂತಂದ್ರೆ ಸೊ ನಿಮ್ಗೆ ವಾಲ್ಯೂಮ್ ಅನ್ನ ನೀವು ತುಂಬಾ ಹೈಯೂ ಇಟ್ಕೋಬೇಡಿ, ಲೋನು ಇಟ್ಕೋಬೇಡಿ. ಯಾವಾಗ್ಲೂ ಇಯರ್ ಫೋನ್ ಹಾಕೊಂಡು ನೀಟಾಗಿ ಮೀಡಿಯಂ ವಾಲ್ಯೂಮ್ ಇಟ್ಕೊಂಡು ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಕೇಳಿಸುತ್ತೆ. ಸೊ ಮತ್ತೆ ನಾನು ಹೋಮ್ವರ್ಕಿಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಕೊಡ್ತೀನಿ. ನೀವು ಏನ್ ಮಿಕ್ಕಿರೋ ಪ್ರಾಬ್ಲಮ್ಸ್ ಹೋಮ್ವರ್ಕಿಗೆ ಮಾಡೋದು. ನಾನು ಇಮೇಜ್ ಅನ್ನ ಹಾಕ್ತೀನಿ ಹೋಮ್ವರ್ಕಿಗೆ ಅಂತ, ಹಾಗೆ ನೋಟ್ಸ್ ಅಂತಾನೆ ಹೆಡ್ಡಿಂಗ್ ಹಾಕ್ತೀನಿ. ಆ ನೋಟ್ಸ್ ಅನ್ನ ನೀವು 200 ಪೇಜ್ ನೋಟ್ಬುಕ್ ಏನ್ ಇಂಟೀಜರ್ಸ್ ನೋಟ್ಸ್ ಅಲ್ಲಿ ಏನ್ ಬರೀತಾ ಇದ್ದೀರಾ ಅದರಲ್ಲಿ ಆ ನೋಟ್ಸ್ ಅನ್ನ ಬರೀ. ಓಕೆ, ಸೊ ಏನು ಡೌಟ್ಸ್ ಇಲ್ಲ ತಾನೆ? ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬೈ ಬೈ.